Good evening everyone, welcome back to my channel Learning Circle. Today in this video, let's discuss provisional key answers for SSLC Exam 1 2026, especially First Language English NCERT Subject Code 15E. ಈ ವಿಡಿಯೋದಲ್ಲಿ 18/3/2026 ನಡೆದಂಥ SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಪ್ರಾವಿಷನಲ್ ಕೀ ಆನ್ಸರ್ಸನ್ನು ನೋಡೋಣ. ಫಸ್ಟ್ ಮೈನ್ MCQ. There are 6 MCQ questions are there in this question paper. First one, she'll visit us tomorrow. The appropriate question tag to be added is. ಇಲ್ಲಿ question tag ಯಾವ್ದು ಯೂಸ್ ಮಾಡಬೇಕು ಅಂತ. she'll ಅನ್ನುವಂಥದ್ದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ will ಅನ್ನುವಂಥದ್ರ ನೆಗೆಟಿವ್ ಫಾರ್ಮ್, ಕಾಂಟ್ರಾಕ್ಷನ್ ನೆಗೆಟಿವ್ ಫಾರ್ಮ್ won't. So the right answer is option B, won't she. He was as innocent as a newly born baby. The figure of speech used here is. Illi figure of speech yavadu. So in this statement, he is compared to a newly born baby with the help of the word as. As ಅನ್ನೋ word use ಮಾಡಿ compare ಮಾಡಿರೋದ್ರಿಂದ undoubtedly option A, simile. She ate an egg and a piece of bread. The right answer is option B, an egg and a piece of bread. We could not blank her violent temper. The correct phrasal verb to be filled in the blank is bear in, bear out, bear down, bear with. Illi bear in means remember, bear out means confirm, bear down means focus, bear with means control. So the right answer is option D, bear with. ಯಾಕೆ ಅಂತಂದರೆ ವಿ ಕುಡ್ ನಾಟ್ ಕಂಟ್ರೋಲ್ ಹರ್ ವಾಯಲೆಂಟ್ ಟೆಂಪರ್ ಅನ್ನೋ ಮೀನಿಂಗ್ ಬರಬೇಕು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೇರ್ ವಿತ್. ಶಿ ಕಮ್ಸ್ ಬ್ಲ್ಯಾಂಕ್ ಎ ನೋಬಲ್ ಫ್ಯಾಮಿಲಿ. ದ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಟು ಬಿ ಫಿಲ್ಡ್ ಈಸ್. ಇಲ್ಲಿ ಪ್ರಿಪೊಸಿಷನ್ ಯಾವುದು? ಆಫ್, ವಿತ್, ಫ್ರಮ್, ಬೈ. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಾರ್ ದಿಸ್ ಕ್ವೆಶನ್ ಈಸ್ ಫ್ರಮ್. ಯಾಕೆ ಅಂತಂದರೆ ಯಾವುದೇ ಆರಿಜನ್ನ ಹೇಳಬೇಕಾದ್ರೆ ನೋಡಿ, ಇಲ್ಲಿ ನೋಬಲ್ ಫ್ಯಾಮಿಲಿ ಅನ್ನೋದೊಂದು ಆರಿಜನ್, ಎಲ್ಲಿಂದ ಬಂದಿರೋವಂಥದ್ದು. ಸೊ ಇಂಥ ಸಿಚುವೇಶನಲ್ಲಿ ಫ್ರಮ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಫ್ರಮ್. ಪಾವರ್ಟಿ ಈಸ್ ಎ ಕರ್ಸ್ ಟು ದ ಕಂಟ್ರಿ. ದ ಅಂಡರ್ಲೈನ್ ವರ್ಡ್ ಪಾವರ್ಟಿ ಅನ್ನೋದು ಯಾವ ವರ್ಡು ಅಂತ ಅನ್ನೋವಂಥದ್ದು. ಅನ್ಡೌಟೆಡ್ಲಿ ದಿಸ್ ಈಸ್ ನೌನ್ ಫಾರ್ಮ್. ಆಪ್ಷನ್ ಎ, ನೌನ್. ಸೆಕೆಂಡ್ ಮೈನ್ analogy questions. There are 4 analogy questions are there in this question paper. Night, night. Ceiling, ceiling. ಈ ವರ್ಡ್ನ ಕರೆಕ್ಟಾಗಿ ನಾವು ಸ್ಪೆಲ್ಲಿಂಗ್ ಬರೀಬೇಕಾಗುತ್ತೆ. ಬೋತ್ ಆಫ್ ದೀಸ್ ಆರ್ ಹೋಮೋಫೋನ್ಸ್. ವೈಸ್, ಅನ್ವೈಸ್. ಇದು ಪ್ರಿಫಿಕ್ಸ್ ಫಾರ್ಮ್. ಮಾರ್ಟಲ್, ಇಮ್ಮಾರ್ಟಲ್. ಪ್ರೈಮ್ ಮೀನ್ಸ್ ಬೆಸ್ಟ್, ಸಿನಾನಿಮ್. ಕಂಟೆಂಟ್ಮೆಂಟ್ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಮೀನಿಂಗ್ ಏನು ಅಂತ ಬರಿಬೇಕಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ರಿಬೆಲ್, ರಿಬೆಲಿಯನ್. ರಿಬೆಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ನೌನ್ ಫಾರ್ಮ್ ರಿಬೆಲಿಯನ್. ಇನ್ಕ್ಲೈನ್ ಅನ್ನೋದು ಅಡ್ಜೆಕ್ಟಿವ್ ಅಂದ್ಕೊಂಡ್ರೆ ಇನ್ಕ್ಲಿನೇಷನ್. ನೌನ್ ಫಾರ್ಮ್ ಆಫ್ ಇನ್ಕ್ಲೈನ್ ಈಸ್ ಇನ್ಕ್ಲಿನೇಷನ್. ನೆಕ್ಸ್ಟ್ ಮೈನ್ rewrite as directed. There are 3 questions are there here also. Frame a question to get underlined word as answer. He bought a laptop from the store. ಇಲ್ಲಿ ಆಬ್ಜೆಕ್ಟ್ ಪ್ಲೇಸಲ್ಲಿ ಲ್ಯಾಪ್ಟಾಪ್ ಇರೋದ್ರಿಂದ ಅದೊಂದು ಆಬ್ಜೆಕ್ಟು. ವಾಟ್ ಡಿಡ್ ಹಿ ಬೈ ಫ್ರಮ್ ದ ಸ್ಟೋರ್ ಅಂತ ಬರಿಬೇಕಾಗುತ್ತೆ. ಚೇಂಜ್ ದ ವಾಯ್ಸ್ ಆಫ್ ದಿ ಸೆಂಟೆನ್ಸ್. ಐ ಹ್ಯಾವ್ ಟಾಟ್ ದಿಸ್ ಗರ್ಲ್. ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ. ಪ್ಯಾಸಿವ್ ವಾಯ್ಸಲ್ಲಿ ಮಾಡಬೇಕು ಅಂತಂದರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟನ್ನ ಇಂಟರ್ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಜೆಕ್ಟು ದಿಸ್ ಗರ್ಲ್, ಆಬ್ಜೆಕ್ಟು ಐ ಇಂಟರ್ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ದಿಸ್ ಗರ್ಲ್ ಹ್ಯಾಸ್ ಬೀನ್. ಯಾಕೆ ಅಂತಂದರೆ ಇಲ್ಲಿ ಹ್ಯಾವ್ ಇದೆ. ದಿಸ್ ಗರ್ಲ್ ಅನ್ನೋವಂಥದ್ದು ಸಿಂಗ್ಯುಲರ್, ಹ್ಯಾಸ್ ಬೀನ್ ಟಾಟ್ V3 ಫಾರ್ಮ್ ಬೈ ಮೀ. ದ ರೈಟ್ ಆನ್ಸರ್ ಈಸ್ ದ ಗರ್ಲ್ ಹ್ಯಾಸ್ ಬೀನ್ ಟಾಟ್ ಬೈ ಮೀ. ಚೇಂಜ್ ದ ಸೆಂಟೆನ್ಸ್ ಇಂಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇಟ್ಸ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಇದು ಅಸರ್ಟಿವ್ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಮಾಡಬೇಕು ಅಂತಂದರೆ ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇಟ್ ಈಸ್ ಅಂತ ಬರೆದು ಅಟ್ ದ ಎಂಡಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೈನ್ 1 ಮಾರ್ಕ್ಸ್ ಕ್ವೆಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಎ ಸೆಂಟೆನ್ಸ್. 7 ಕ್ವೆಶನ್ಸ್ ಇರುತ್ತೆ ಇಲ್ಲಿ.
First one, where was Pranjal's father working? Pranjal's father was working in Upper Assam as a manager in a tea garden. How is a lion identified in How to Tell Wild Animals? The Asian lion, a large and wild tawny beast which roars loudly to kill a person. ಸೊ ಅದರ ಒಂದು ಲೌಡ್ ರೋರ್ ಸಾಕು ಒಬ್ಬ ಮನುಷ್ಯ ಅಥವಾ ಒಬ್ಬ ಪರ್ಸನ್ ಸಾಯಲಿಕ್ಕೆ ಅಂತ ಡಿಸ್ಕ್ರೈಬ್ ಮಾಡಿರುವಂಥದ್ದು. ಹೌ ಡಸ್ ದ ಫಾಗ್ ಕಮ್? ದ ಫಾಗ್ ಕಮ್ಸ್ ಲೈಕ್ ಎ ಕ್ಯಾಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ವರ್ಡ್. ವೇರ್ ಡಿಡ್ ಅನಿಲ್ ಕೀಪ್ ದ ಮನಿ? ಅನಿಲ್ ಕೆಪ್ ದ ಮನಿ ಅಂಡರ್ ದ ಮ್ಯಾಟ್ರೆಸ್. ಮ್ಯಾಟ್ರೆಸ್ ಮೀನ್ಸ್ ಹಾಸಿಗೆ ಕೆಳಗಡೆ ಇಟ್ಕೊಂಡಿರ್ತಾನೆ ಮನಿಯನ್ನು. ಹೂ ಟ್ರಿಕ್ಡ್ ಹೊರಾಸ್ ಡ್ಯಾನ್ಬಿ? ದ ಯಂಗ್ ಲೇಡಿ ಟ್ರಿಕ್ಡ್ ಹೊರಾಸ್ ಡ್ಯಾನ್ಬಿ. ವಾಟ್ ವಾಸ್ ಗ್ರಿಫಿನ್ಸ್ ರೀಸನ್ ಟು ಗೋ ಐಪಿಂಗ್? ಐಪಿಂಗಿಗೆ ಯಾಕೆ ಹೋದ ಗ್ರಿಫಿನ್ ಅಂತ ಅನ್ನುವಂಥದ್ದು. ಗ್ರಿಫಿನ್ ವೆಂಟ್ ಟು ಐಪಿಂಗ್ ಫಾರ್ ಸ್ಯಾಲಿಟ್ಯೂಡ್. ಸ್ಯಾಲಿಟ್ಯೂಡ್ ಮೀನ್ಸ್ ಹಿ ವಾಂಟ್ಸ್ ಟು ಬಿ ಅಲೋನ್. ಒಬ್ಬನೇ ಸಿಂಗಲ್ ಆಗಿರಬೇಕು, ಅಲೋನ್ ಆಗಿರಬೇಕು ಅಂತ ಅವನು ಐಪಿಂಗಿಗೆ ಹೋಗ್ತಾನೆ. ಹೂ ವಾಸ್ ದ ರೂಲರ್ ಆಫ್ ಮಾರ್ಸ್? ದ ರೂಲರ್ ಆಫ್ ಮಾರ್ಸ್ ವಾಸ್ ದ ಮೈಟಿ ಥಿಂಕ್ ಟ್ಯಾಂಕ್. ಮೈಟಿ ಥಿಂಕ್ ಟ್ಯಾಂಕ್ ಅನ್ನೋರು ರೂಲರ್ ಆಗಿರ್ತಾರೆ ಮಾರ್ಸ್ದು. ಓಕೆ, ನೆಕ್ಸ್ಟು 2 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರನ್ನು ಲೇಟರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟಾಗಿ ನಾವು ಗ್ರಾಮರ್ ಪಾರ್ಟನ್ನು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಓಕೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ದ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನೋ ಅದರ್ ಓಷನ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಡೀಪ್ ಆ್ಯಸ್ ಪೆಸಿಫಿಕ್ ಓಷನ್. ಇದು ಪಾಸಿಟಿವ್ ಡಿಗ್ರಿನಲ್ಲಿದೆ. ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕು. ಕಂಪೇರಿಟಿವ್ ಡಿಗ್ರಿನಲ್ಲಿ ದ ಪೆಸಿಫಿಕ್ ಓಷನ್ ಈಸ್ ಡೀಪರ್ ದ್ಯಾನ್ ಎನಿ ಅದರ್ ಓಷನ್ ಇನ್ ದ ವರ್ಲ್ಡ್. ಇದು ಕಂಪೇರಿಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ದ ಪೆಸಿಫಿಕ್ ಓಷನ್ ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಂತ ಮಾಡಬೇಕಾಗುತ್ತೆ. ನೆಕ್ಸ್ಟು ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಹಿ ಸೆಡ್ ಟು ಹಿಸ್ ಸರ್ವೆಂಟ್, ವೈ ಆರ್ ಯು ಸೋ ಲೇಜಿ ಟುಡೇ? ಹಿ ಆಸ್ಕ್ಡ್ ಹಿಸ್ ಸರ್ವೆಂಟ್ ವೈ ಹಿ ವಾಸ್ ಸೋ ಲೇಜಿ ದಟ್ ಡೇ ಅಂತ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚೇಂಜ್ ದ ಗಿವನ್ ಸಿಂಪಲ್ ಸೆಂಟೆನ್ಸ್ ಇಂಟು ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಇದು ಸಿಂಪಲ್ ಸೆಂಟೆನ್ಸ್ ಆಗಿದೆ. ದ ಕ್ಲೇವರ್ ಬಾಯ್ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನುವಂಥದ್ದು. ಕಾಂಪೌಂಡ್ ಮಾಡಬೇಕು ಅಂತಂದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯೂಸ್ ಮಾಡಬೇಕು. ಇಲ್ಲಿ ಆ್ಯಂಡ್ ಅಥವಾ ಸೋ ಅನ್ನೋವಂಥದ್ದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ದ ಬಾಯ್ ವಾಸ್ ಕ್ಲೇವರ್ ಆ್ಯಂಡ್ ಈ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್. ಅಥವಾ ದ ಬಾಯ್ ವಾಸ್ ಕ್ಲೇವರ್ ಸೊ ಹಿ ಸಾಲ್ವ್ ಡಿಫಿಕಲ್ಟ್ ಪ್ರಾಬ್ಲಮ್ ಅಂತಲೂ ಕೂಡ ಬರಿಬೋದು. ಹಾಗೆ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ದ ಬಾಯ್ ಹೂ ವಾಸ್ ಕ್ಲೇವರ್ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಅಂತಲೂ ಬರಿಬೋದು. ಅಥವಾ ದ ಬಾಯ್ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಬಿಕಾಸ್ ಹಿ ವಾಸ್ ಕ್ಲೇವರ್ ಅಂತಲೂ ಕೂಡ ಬರಿಬೋದು. ಸೊ ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ 3 ಮಾರ್ಕ್ಸ್ ಕ್ವೆಶನನ್ನು ನೋಡೋದಾದರೆ ವೆರಿ ಸಿಂಪಲ್ ಆ್ಯಂಡ್ ಈಸಿ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಹೋಪ್ ಯು ಹ್ಯಾವ್ ರಿಟನ್ ವೆರಿ ವೆಲ್ ಇನ್ ದ ಎಕ್ಸಾಮಿನೇಷನ್ ಐ ಥಿಂಕ್. ಸೊ ಇದು 3 ಮಾರ್ಕ್ಸ್ ಕ್ವೆಶನ್ಸು. ಹಾಗೆಯೇ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಆಲ್ಸೋ ವೆರಿ ಈಸಿ. ನೋಡಿ, ಐ ವಾಸ್ ವೆರಿ ಗ್ಲ್ಯಾಡ್ ಟು ಸಿ ಅನದರ್ ಪರ್ಸನ್. ಇದು ಯಾವ ಲೆಸನಿಂದ ತಗೊಂಡಿರುವಂಥದ್ದು? ದ ಬ್ಲ್ಯಾಕ್ ಏರೋಪ್ಲೇನ್. ಐ ಗೆಟ್ ಅಲಾಂಗ್ ಪ್ರಿಟಿ ವೆಲ್ ಇನ್ ಆಲ್ ಮೈ ಟೀಚರ್ಸ್. ಸೊ ಇದು ಆ್ಯನ್ ಫ್ರಾಂಕ್ಸ್ ಡೈರಿಯಿಂದ ತಗೊಂಡಿರುವಂಥದ್ದು. ನೋಯಿಂಗ್ ವಾಟ್ ಎವ್ರಿ ಮ್ಯಾನ್ ಮಸ್ಟ್ ಒನ್ ಡೇ ನೋ ಅಂತನ್ನುವಂಥದ್ದು ದ ಬಾಲ್ ಪಯಮಿಂದ ತಗೊಂಡಿರುವಂಥ ಸ್ಟೇಟ್ಮೆಂಟ್. ಮೇ ಲವ್ ಮೀ ಫಾರ್ ಮೈ ಸೆಲ್ಫ್ ಅಲೋನ್ ಆ್ಯಂಡ್ ನಾಟ್ ಮೈ ಎಲೋ ಹೇರ್ ಅಂತನ್ನುವಂಥದ್ದು ಫಾರ್ ಆ್ಯನ್ ಗ್ರೆಗೋರಿ ಅನ್ನೋ ಪಯಮಿಂದ ತಗೊಂಡಿರುವಂಥ ಸ್ಟೇಟ್ಮೆಂಟ್. ಓಕೆ, ಸೊ ಹೋಪ್ ಯು ಹ್ಯಾವ್ ರಿಟನ್ ವೆರಿ ವೆಲ್. ಹಾಗೆಯೇ 4 ಮಾರ್ಕ್ಸ್ ಕ್ವೆಶನ್ ಆಲ್ಸೋ ವೆರಿ ಈಸಿ ಇರುವಂಥದ್ದು. ಲೇಟರ್ ವಿಡಿಯೋನಲ್ಲಿ ಇದನ್ನು ನಾವು ಡಿಸ್ಕಸ್ ಮಾಡೋಣ. ಹಾಗೆಯೇ ಪ್ಯಾಸೇಜ್ ಆಲ್ಸೋ ವೆರಿ ಈಸಿ ಟು ರೈಟ್ ಆನ್ಸರ್ಸ್. ಅಥವಾ ದ ರೋಲ್ ಆಫ್ ಮೀಡಿಯಾ ಇನ್ ಡೆಮೋಕ್ರಸಿ, ಬೋತ್ ಆರ್ ವೆರಿ ಈಸಿ ಟಾಪಿಕ್ಸ್. ಅದರಲ್ಲೂ ಡೆಮೋಕ್ರಸಿ ಬಗ್ಗೆ ಮೀಡಿಯಾ ಇಂಪಾರ್ಟೆನ್ಸನ್ನು ಈಸಿಯಾಗಿ ಬರಿಬೋದಾಗಿದೆ. ಹಾಗೆಯೇ ಲೆಟರ್ ರೈಟಿಂಗ್, ಒಂದು ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದಾರೆ, ಹಾಗೆ ಇನ್ನೊಂದು ಪರ್ಸ್ನಲ್ ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪರ್ಸ್ನಲ್ ಲೆಟ್ರು ಯಾರಿಗೆ ಅಂತಂದರೆ ರೈಟ್ ಎ ಲೆಟರ್ ಟು ಯುವರ್ ಅಂಕಲ್
ಡಿಯರ್ ಅಂಕಲ್ ಅಂತ ಬರೆದು ಪರ್ಸ್ನಲ್ ಲೆಟರ್ನು ಕೂಡ ಈಸಿಯಾಗಿ ಬರಿಬೋದು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ನ ಬರೆದಿದ್ರಿ. ಸೊ ಎಕ್ಸ್ಪೆಕ್ಟಿಂಗ್ ವೆರಿ ಗುಡ್ ಮಾರ್ಕ್ಸ್. ಸೊ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಐ ವಿಲ್ ಬ್ಯಾಕ್ ವೆರಿ ಸೂನ್ ವಿತ್ ದ ನ್ಯೂ ವಿಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ವಂದೇ ಮಾತರಂ.